ಅಬ್ರಾಮನನ್ನ ದೇವರು ಆಶೀರ್ವಾದ ಮಾಡಿದರು. God blessed Abraham. ಆಮೇಲೆ ಅಬ್ರಾಮನ್ಗೆ ಹೇಳಿದರು, ನಿನ್ನ ಒಂದು ಜನಾಂಗವು ಆಮೇಲೆ ದೊಡ್ಡದಾಗಿ ಮಾಡುತ್ತೇನೆ ಎಂಬುದಾಗಿ. God said Abraham that I will make you a large descendant. ಒಳ್ಳೆ ಜನಾಂಗವನ್ನ ನಿನಗೆ ಕೊಡುತ್ತೇನೆ. I'll give you a very good descendant. ನೋಡ್ರಿ, ದೇವರ ಇಷ್ಟ ನೀವು ಒಳ್ಳೇದಾಗೋದಕ್ಕಾಗಿ. God, what He likes is that we must become a good person. ನಿಮ್ಗೊಂದು ಒಳ್ಳೆ ಮನೆ ಸಿಗಬೇಕು. We must get a good house. ನಿಮ್ಗೆ ಒಳ್ಳೆ ಕಾರ್ ಇರಬೇಕು. We must get a good car. ನಿಮಗೆ ಬೇಕಾದದ್ದು ಒಳ್ಳೆ ರೀತಿಯಾಗಿ ಕೊಡಬೇಕನ್ನೋದೇ ದೇವರ ಇಷ್ಟ. And what we need, God will provide it according to what our thoughts are. ಆಮೇಲೆ ಒಳ್ಳೆ ನಿಮಗೆ ಪರಲೋಕ ರಾಜ್ಯದಲ್ಲಿ ಸುಖವಾಗಿ ಜೀವಿಸಬೇಕೆಂಬುದಾಗಿ ದೇವರು ನಿಮಗೆ ಬೇಕಾಗಿರೋ ಮನೆ, ಎಲ್ಲ ಸೌಕರ್ಯಗಳು, ಊಟದಿಂದ ಹಿಡಿದು ಪ್ರತಿ ಒಂದನ್ನು ದೇವರಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. We must live a peaceful life or happy life in heaven. So God is preparing all the things that we need in heaven. ದೇವರ ಇಷ್ಟ ನೀವು ಒಳ್ಳೆಯದಾಗಿ ಜೀವನ ಮಾಡಬೇಕು. God, what He wishes is that we must lead a good life. ಅದಕ್ಕೆ ಅಬ್ರಾಮನಿಗೆ ಹೇಳಿದ್ರು, ನಿನಗೆ ಒಳ್ಳೆ ಜನಾಂಗವನ್ನ ಕೊಡ್ತೇನೆ. So God told to Abraham, I will give you a good descendant. ಆಯ್ತು, ಅಬ್ರಾಮನಿಗೆ ಒಂದು ವಾಗ್ದಾನ ಮಾಡಿದ್ರು. God made a promise to Abraham. ನಮಗೆ ದೇವರು ವಾಗ್ದಾನ ಮಾಡ್ಕೊಂಡ ಅನ್ಕೊಳ್ಳಿ. You imagine that God made promise to us. ಒಂದು ದಿನ ಆಯ್ತು, one day, ಒಂದು ವಾರ ಆಯ್ತು, after 1 week, ಒಂದು ತಿಂಗಳಾಯ್ತು, 1 month, ಒಂದು ವರ್ಷವಾಯ್ತು, 1 year, ಅನೇಕ ವರ್ಷಗಳು ಕಳೆದು ಹೋಯ್ತು. many years passed ಆದ್ರೆ away. ಇನ್ನು ವಾಗ್ದಾನ ನೆರವೇರಿಲ್ಲ. But till promise did not come to us. ಏನ್ ಮಾಡ್ತೀವಿ ನಾವು? What we will do? ಏನ್ ಮಾಡ್ತೀವಿ ನಾವು? What we will do? ಅಬ್ರಾಮನಿಗೂ ಇದೇ ಆದ ಒಂದು ಸಿಚುವೇಶನ್. In the same situation, Abraham was. ಸಾರಳಿಗೂ ಇದೇ ಆದ ಒಂದು ಸಿಚುವೇಶನ್. Even for Sarah, it was the same situation. ನೋಡ್ರಿ, ಸಾರಾ ಏನ್ ಮಾಡ್ತು ಗೊತ್ತಾ? What did Sarah do? ಇನ್ನು ನನ್ ಕೈ ಕಾಯೋಕೆ ಆಗೋದಿಲ್ಲ. Now I cannot wait anymore. ಆಮೇಲೆ ಅದಕ್ಕೆ ಅವಳು ಪ್ಲಾನ್ ಮಾಡೋದು. So now she is putting a plan. ಅವನ ದಾಸಿ ಒಬ್ಬಳಿದ್ಲು. She had one. ಅಬ್ರಾಮನಿಗೆ ಹೇಳಿದ್ರು, ನೀ ದಾಸಿ ಜೊತೆ ನೀ ಮಲ್ಕೊಬೇಕು ಅಂತ. She said up to Abraham that you must sleep with this woman. ದೇವರ ವಾಗ್ದಾನ ತಡೆ ಆಗುವಾಗ, ಇಲ್ಲ ಸಮಯವು ಅನೇಕ ದಿನಗಳು ಕಳೆಯುವಾಗ ನಾವೇನ್ ಮಾಡ್ತೀವಿ ಹೇಳಿ? When God's plan or promise is taking delay or making some time that to come up to action, what we will do? ಒಂದು ಶಾರ್ಟ್ ಕಟ್ ಅನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತೀವಿ. We will try to find a shortcut method for it. ಈಸಿ ದಾರಿಯನ್ನ ಹುಡುಕೋದಕ್ಕೆ ಇಷ್ಟಪಡ್ತೀವಿ. We will search for an easy way that will come to success. ಆಮೇಲೆ ಅದೇ ರೀತಿಯಾಗಿ ನಾವು ಕೂಡ ಅನೇಕ ಶಾರ್ಟ್ ಕಟ್ ಗಳನ್ನ ಹುಡುಕ್ತಾ ಇದ್ದೀವಿ. In the same way, we are also finding many shortcuts. ಆಮೇಲೆ ಸಾರಳು ಒಂದು ಶಾರ್ಟ್ ಕಟ್ ಅನ್ನ ಹುಡುಕ್ತು. Even Sarah tried to find out a shortcut method. ಅವಳ ಮುಖಾಂತರ ಯಾರು ಜನಿಸಿದ್ರು ಹೇಳಿ? Through her who was born, ಇಸ್ಮಾಯಿಲ್ ಜನಿಸಿದ್ರು. Ismail was born. ಆಮೇಲೆ ನಾವು ಅನೇಕ ಬಾರಿ ಒಂದು ಶಾರ್ಟ್ ಕಟ್ ಗಳನ್ನ ಹುಡುಕ್ತೀವಿ. Many times we try to find out a shortcut method. ಒಂದಿನ ಒಂದು ಪಾಸ್ಟರ್ ಒಂದು ವಿಶ್ವಾಸಿಗೆ ಹೇಳಿದ್ರು, One day a pastor told to believers, ನೀವು ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಒಂದು ಒಳ್ಳೆ ಕಾರ್ ತಗೊಳ್ಳಿ, ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಕಾರ್ ತಗೊಳ್ಳಿ, ಸ್ವಲ್ಪ ವೆಯ್ಟ್ ಮಾಡಿ, ಚೆನ್ನಾಗಿರೋದು ಸಿಗುತ್ತೆ ಅಂತ ಹೇಳಿದ್ರು. Pastor told to the believer, you take a good car, even it will cost lot of amount, don't worry, you take a good car and wait for that day. ಆದ್ರೆ ಅವರು ಎಲ್ಲೋ ಒಂದು ಸ್ವಲ್ಪ ಕಮ್ಮಿ ಸಿಕ್ಕಿದೆಯಲ್ಲ, ಬೇಗ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾರನ್ನ ತಗೊಂಡು. But they thought that this car ಎಲ್ಲ ನೋಡೋದಕ್ಕೆ ಚೆನ್ನಾಗೇ ಇತ್ತು. the car was very good to look. ಆದ್ರೆ ಸ್ವಲ್ಪ ದಿನ ಮುಗಿತಾ ಇದ್ದಂಗೆ ಅದನ್ನ ರಿಪೇರಿ ಮಾಡಿಸ್ಕೊಳಕ್ಕೆ ಬಂತು. After few days the car became repair. ತಿರ್ಗಾ ಅದು ರಿಪೇರಿ ಆದ್ಮೇಲೆ ಇನ್ನೊಂದು ಪಾರ್ಟ್ಸ್ ರಿಪೇರಿ, ಅದನ್ನ ರಿಪೇರಿ ಮಾಡಿಸ್ಬೇಕು. Then after a part repair, then again one more part came. ಹಾಗೆ ಇನ್ನೊಂದು ಪಾರ್ಟ್ಸ್ ಗಳು ಹಾಗೆ ರಿಪೇರಿ ಮಾಡ್ಕೊಂಡೆ ಆ ಕಾರ್ನ ಜೀವನ ಪರ್ಯಂತ ಇಟ್ಕೊಬೇಕು. So after that they made repair to other parts and lifelong they must keep the ಪಾಸ್ಟರ್ car. ಮಾತನ್ನ ಕೇಳಿದ್ರೆ ಒಂದು ಒಳ್ಳೆ ಕಾರ್ ಸಿಕ್ಕಿರೋದು, ಸ್ವಲ್ಪ ದುಡ್ಡನ್ನ ಮೊದಲೇ ಖರ್ಚು ಮಾಡಿ ಒಂದು ಒಳ್ಳೆ ಕಾರ್ ತಗೊಂಡು ಒಳ್ಳೇದಾಗಿತ್ತು. If they had listened to the word of what pastor told, they could get a good car. ನಾನು ಒಂದ್ ದಿವಸ ಹಾಗೇನೆ ಒಂದು ಬೈಕ್ ತಗೊಂಡು ಆಮೇಲೆ ಅದಕ್ಕೆ ತುಂಬಾ ಖರ್ಚು ಮಾಡ್ಬೇಕಾಗಿತ್ತು. ಇಲ್ಲಿ ಇರ್ಬೇಕಾದ್ರೆ ಅನ್ಸುತ್ತೆ, ನಾನು ಮೊದಲು ಒಂದು ಬೈಕ್ ತಗೊಂಡ್ ಬರ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಅದಕ್ಕೆ ಅನೇಕ ದಿನಗಳಿಂದ ಖರ್ಚು ಮಾಡ್ಬೇಕಾಗಿತ್ತು. ಅದಕ್ಕೇನೆ ಈ ಖರ್ಚು ಮಾಡೋ ದುಡ್ಡಲ್ಲಿ ಬೇರೆ ಲೋನ್ ಅಲ್ಲಿ ಒಂದು ಗಾಡಿ ತಗೊಬಹುದು ಅಂತ ಹೇಳಿ ಆ ಗಾಡಿನ ಮಾರಾಕಿ ಅವಾಗ ನಾನು ಈ ಗಾಡಿನ ಲೋನ್ ಅಲ್ಲಿ ತಗೊಂಡಿದ್ದೆ. Even pastor also starting he had a bike that and he spent lot of amount on that, so he sold that bike and he bought this new. ನಾವು ಅನೇಕ ಬಾರಿ ಒಂದು ಶಾರ್ಟ್ ಕಟ್ ಗಳನ್ನ ಹುಡುಕ್ತಾ ಇದ್ವಿ. We try to find out shortcut method. ಒಂದು ದಿವಸ ಒಬ್ಬ ಹುಡುಗನಿಗೆ ಹೇಳಿದೆ, ಈಗೇನೆ ಒಂದು ಒಳ್ಳೆ ಕ್ರಿಶ್ಚಿಯನ್ ಹುಡುಗಿನ ನೋಡಿ ಮದುವೆ ಮಾಡ್ಕೋ ಅಂತ ನಾನು ಹೇಳಿದೆ. Pastor told to a boy one day that you find a good Christian girl and you get married. ಆಮೇಲೆ ಅವನು ಇಲ್ಲ, ನನಗೆ ಕ್ರಿಶ್ಚಿಯನ್ ಹುಡುಗಿ ಏನ್ ಬೇಡ, ಆಲ್ರೆಡಿ ನನಗೆ ತುಂಬಾ ಜನ ಹುಡುಗಿರಿದ್ದಾರೆ ಅಂತ ಹೇಳಿದ. He told that I don't need any Christian girl, I have a lot of girls followed in me. ಲಾಸ್ಟ್ ಅಲ್ಲಿ ಒಂದು ಮದುವೆ ಆಗಿದೆ, ಯಾವ ಹುಡುಗಿನ ಗೊತ್ತಾ? Finally whom did he marry? ಆಲ್ರೆಡಿ ಮದುವೆ ಆಗಿ ಒಂದು ಮಗು ಆಗಿರೋ ಒಂದು ಹುಡುಗಿನ ಮದುವೆ ಆಗಿದೆ.
Finally, he married a girl who was married before and who had a child. He married that girl. ಆಮೇಲೆ ಅನೇಕ ಬಾರಿ ನಾವು ಹೀಗೇನೆ ಯಾರ ಮಾತು ನಾವು ಕೇಳೋದಿಲ್ಲ. Many times we don't listen to any ದೇವ್ರ ಇಷ್ಟ word. ಈ ರೀತಿಯಾಗಿ ಇರೋದಲ್ಲ. When God's plan is not according to ನಿಮ್ಮನ್ನ this. ಅಧಿಕವಾಗಿ ಆಶೀರ್ವಾದ ಮಾಡೋದಾಗಿರುತ್ತದೆ. God's plan is to bless us abundantly. ಆಮೇಲೆ ನಾವು ಅನೇಕ ಬಾರಿ ದೇವರು ಮಾಡಿದ ವಾಗ್ದಾನಗಳನ್ನ ಮರೆತು ಬಿಡ್ತೇವೆ. Many times we forget the promise that God has done to us. ಆಮೇಲೆ ಮೂರನೇ ಪಾಯಿಂಟ್ ಆಗಿ Third point is ಆಮೇಲೆ ಅಬ್ರಹಾಮನು ಕೂಡ ಸರಿ ಎಂಬುದಾಗಿ ಹೇಳಿದನು. Abraham told okay to what Sarah told. ಸಾರಳು ಬಂದು ಹೇಳಿದಳು ಈ ರೀತಿಯಾಗಿ ನೀನ್ ಮಾಡಬೇಕು ಎಂಬುದಾಗಿ. Sarah came and told you must do in this way. ಅಬ್ರಹಾಮನ್ ಏನ್ ಹೇಳ್ಬೇಕು ಹೇಳಿ? What did Abraham should tell? ನೋ. No, he must tell. ಯಾರಾದ್ರೂ ಬಂದು ಒಂದು ಶಾರ್ಟ್ ಕಟ್ ಆಗಿರೋ ಒಂದು ದಾರಿಯನ್ನ ಇಲ್ಲ ಕೆಟ್ಟ ದಾರಿಯನ್ನ ಹೇಳ್ಕೊಂಡ್ ಕೊಡುವಾಗ ಏನಂತ ಹೇಳ್ಬೇಕು ಹೇಳಿ? When somebody is coming and teaching a shortcut method or any bad method, what you must tell? ನಿಮ್ಮ ಹತ್ರ ಬಂದ್ರೆ ಏನ್ ಹೇಳ್ತೀರಿ ಹೇಳಿ? What you will tell when they come to you? ಒಂದು ಶಾರ್ಟ್ ಕಟ್ ಇದೆ, They will tell there is a shortcut. ಹಂಗ ಹೋದ್ರೆ ಚೆನ್ನಾಗಿ ನಾವು ಹೋಗ್ತೀವಿ. If you go in that way, you will go a good way. ಅಲ್ಲಿ ನಮ್ಮ ಹಾಸ್ಟೆಲ್ ಹತ್ರ ಅಲ್ಲಿ ಒಂದು ರೂಮ್ ಇದೆ. ಆಮೇಲೆ ರೂಮ್ ಹೋಗೋಕೆ ಒಂದು ಒಂದು ಚೆನ್ನಾಗಿರೋ ದಾರಿ ಇದೆ, ಆದ್ರೂ ಕೂಡ ಶಾರ್ಟ್ ಕಟ್ ಅಲ್ಲಿ ಹೋಗ್ತೀವಿ. To go to hostel, we have a very good road, but we will go in a shortcut way. ನಾವ್ ಹೇಳ್ತೀವಿ ಹುಡುಗರಿಗೆ ನೀವು ಆ ಶಾರ್ಟ್ ಕಟ್ ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿರೋ ದಾರಿಯಲ್ಲಿ ಹೋಗ್ಬೇಕು. Elders will advise us don't go in that shortcut. ಯಾಕಂದ್ರೆ ಅಲ್ಲಿ ಹೋದ್ರೆ ಹಾವು ಕಚ್ಚುತ್ತೋ ಇಲ್ಲ ಬೇರೆ ಏನಾದ್ರು ಬೀಳ್ತಿರೋ, ಸರಿ ಇಲ್ಲ ರೋಡು, ಅಲ್ಲಿ ಏನಿರುತ್ತೋ ಗೊತ್ತಿಲ್ಲ, ಒಂದು ಒಳ್ಳೆ ದಾರಿಲಿ ಹೋಗಿ ಅಂತ ಹೇಳ್ತೀವಿ. They will advise us because we don't know that where snakes will be or when incident will happen. So they will advise us go in a good way. ನಾವು ಅದಕ್ಕೆ ಏನ್ ಹೇಳ್ಬೇಕು ಹೇಳಿ? What we will tell to them? ಎಸ್ ಅಂತ ಹೇಳ್ಬೇಕು. We should tell yes. ಆಮೇಲೆ ನೀವೇನ್ ಹೇಳ್ತೀರಿ ಹೇಳಿ? What you will say? ನೋ ಅಂತ ಹೇಳ್ತೀವಿ. You will tell no. ಅಬ್ರಾಹ್ಮನ್ ಏನ್ ಹೇಳ್ಬೇಕಾಗಿತ್ತು ಹೇಳಿ? What should Abraham? ನೋ ಅಂತ He ಹೇಳ್ಬೇಕಾಗಿತ್ತು. must have told no. ಆದ್ರೆ ಅವನೇನ್ ಹೇಳ್ದ ಹೇಳಿ? But what did he tell? ಎಸ್ ಅಂತ ಹೇಳ್ದ. He told yes. ಆಮೇಲೆ ಸಾರ ಹೇಳ್ದಂಗೆ ಅವ್ನು ಮಾಡ್ಬಿಟ್ಟ. What Sarah told, he did in the same way. ಅವಾಗ ಇಸ್ಮಾಯಿಲ್ ಅನ್ನು ಜನಿಸಿದನು. Then Ismail was born. ಆದ್ರೆ ದೇವ್ರ ಇಷ್ಟ ಅದಲ್ಲ ಆಗಿತ್ತು. But God's plan or God's wish was not that. ಅಬ್ರಾಹ್ಮನು ದುಡುಕಿ ಮಾಡಿದ್ದಕ್ಕೆ ಒಂದು ಇಸ್ಮಾಯಿಲ್ ಜನಾಂಗ ಹುಟ್ಟಿತು. Abraham he did a bad way, but they had a Ismail's generation. Are you with me? ದುಡುಕಿ ಮಾಡಿದ ಇಸ್ಮಾಯಿಲ್ ಹುಟ್ಟ. ನೀವು ಚೆನ್ನಾಗಿ ಕೇಳ್ಕೊಬೇಕು. He did in a ದುಡುಕಿ ಅಂದ್ರೆ ಅದು ಒಂದು ಎಡವಟ್ಟು ಮಾಡಿ ಆತರ ಅವನು ದುಡುಕಿ ಅಂದ್ರೆ ಒಂದು ಆತರ ಪಟ್ಟಿದ್ದು. Very eagerly wanted to. He did in the work, so there was Ismail's generation. ಫಸ್ಟ್ ದೈವಂ ಎಂದ ചെയ്തു പറ. But what did God do? ಎಂದ ചെയ്തു ದೈವಂ? What did God do? ಆಮೇಲೆ ಅದನ್ನು ಕೂಡ ದೈವಂ ಅನುಗ್ರಹಿಸು. ಅದನ್ನು ಕೂಡ ದೇವರು ಆಶೀರ್ವದಿಸಿದರು. ಆಶೀರ್ವಾದ ಅದನ್ನು ದೈವಂ ಅನುಗ್ರಹಿಸೋ ಇಲ್ಲೋ? ಅನುಗ್ರಹಿಸಿಲ್ಲ. God didn't bless them. ದೈವಂ ಅದನ್ನೇ ಅನುಗ್ರಹಿಸು. God blessed them. ಇವಾಗ ನೀವು ಶಾರ್ಟ್ ಕಟ್ ದಾರಿಯನ್ನ ಇಟ್ಕೊಂಡು ಏನೋ ಒಂದು ಮಾಡ್ಬಿಟ್ಟಿದ್ದೀರಾ. Now you find a shortcut method and you do something. ಹುಡುಗಿನ ಮದುವೆ ಆಗ್ಬೇಡ ಅಂತ ಹೇಳಿದ್ರೆ ಬೇರೆ ಯಾವ್ದೋ ಹುಡುಗಿನ ಮದುವೆ ಆಗ್ಬೇಡ. The elders advise don't go marry that ಕಾರನ್ನ girl. ಈ ರೀತಿಯಾಗಿ ತಗೊಂಬೇಡ ಅಂತ ಹೇಳ್ಬಿಟ್ರೆ ಆದ್ರೂ ಕೂಡ ತಗೊಂಡ್ಬಿಟ್ಟಿದ್ದೀರಾ. They tell don't take car in such a way. ನೀವು ಏನ್ ಮಾಡಕ್ಕಾಗುತ್ತೆ ಹೇಳಿ? But what we can do? ಏನ್ ಮಾಡಕ್ಕಾಗುತ್ತೆ? ಅವರನ್ನ ಆಶೀರ್ವದಿಸಿದನು. But God blessed them. ಇಸ್ಮಾಯಿಲನ ಆಶೀರ್ವದಿಸಿದನು. God blessed Ismail. ಮೇ ಬಿ 10ನೇ ವಾಕ್ಯ ಅಂತ. ಇದಲ್ಲದೆ ಯೆಹೋವನ ದೂತನು ಅವಳಿಗೆ ನೀನು ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಕೂಡದಷ್ಟು അപരിമിതമാകുന്നു എന്ന് ಹೇಳಿ 10ാം വാക്യത്തിൽ ഇസ്മായിലിനെ അവിടെ അനുഗ്രഹിച്ചത് നമ്മളെ കാണുന്നുണ്ട്. In 16th chapter and 10th word we see that Ismail was blessed. Then the angels told that we will increase your descendants that it will be impossible to count for you. 5ನೇದಾಗಿ And 5th topic is ಆದರೆ ದೇವರು ಈ ರೀತಿಯಾಗಿರೋದಕ್ಕೆಲ್ಲ ದೇವರು ಇಷ್ಟಪಡೋದು. But God didn't like the way they lived. ಹಿಂಗೇನೆ ಉಳ್ಳದ ಕಾರಣ ದೈವ ಇಷ್ಟಪಡೋದ. Does God like the life that ಆಮೇಲೆ ಈ ರೀತಿಯಾಗಿ ಇರೋದಕ್ಕೆಲ್ಲ ದೇವರು ಇಷ್ಟಪಡೋದು. God didn't like that. ನೀನು ಅಧಿಕವಾಗಬೇಕು. You must be a very great person. ನೀನು ದೊಡ್ಡ ಜನಾಂಗವಾಗಬೇಕು. You must have a great descendant. ನೀನು ಮೂಲ ಪಿತೃವಾಗಬೇಕು. You must be a ದೇವರ ಮಕ್ಕಳೇ, ದೇವರು ನಮ್ಮ ಬಗ್ಗೆ ಯೋಚನೆ ಮಾಡೋದು ದೊಡ್ಡದಾಗಿರುತ್ತದೆ. God plans according to us. ನಾಮೇ ಕೂಡ ಯಾರು ಹೇಳಿ? ಹalleluya.
ದೇವರು ಯಾವತ್ತಿದ್ರೂ ನಿನ್ನ ಬಗ್ಗೆ ದೊಡ್ಡದಾಗಿ ಯೋಚನೆ ಮಾಡ್ತಾರೆ. God plans every big things for you. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 55:8-9. The good example for is that the book of Isaiah. ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. God told that your ways are not my ನಿನ್ನ ways. ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ. Your thoughts are not my thoughts. ಭೂಮಿಯಿಂದ ಆಕಾಶವು ಎಷ್ಟು ಉನ್ನತವಾಗಿದೆಯೋ How far from the land the ನಿನ್ನ sky is. ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. From your thoughts my thought is greater. ನಿನ್ನ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಅಷ್ಟು ಉನ್ನತವಾಗಿದೆ. More than your ways my ways are that big. ದೇವರ ಮಕ್ಕಳೇ, ಅಬ್ರಾಮನ ಬಗ್ಗೆ ದೇವರು ಯೋಚನೆ ಮಾಡಿದ್ದು ದೊಡ್ಡದಾಗಿ. God planned about Abraham to a very big ಅವನು ಶಾರ್ಟ್ ಕಟ್ ಇರಲ್ಲ, but he found a shortcut. ಆದ್ರೂ ದೇವರು ಅವನನ್ನ ಅಧಿಕವಾಗಿ ಆಶೀರ್ವಾದ ಮಾಡಬೇಕು ಅಂತ ಹೇಳ್ದ. But God planned to bless him ಸರಿ, abundantly. ಏನೋ ಅಪ್ಪ ಇಷ್ಟ ದಿನ ನಾನು ಅದು ಮಾಡ್ಬೇಡ ಅಂತ ಹೇಳಿದೆ, ಆದ್ರೂ ಕೂಡ ನೀನು ಮಾಡ್ಬಿಟ್ಟಿದ್ಯಾ. ಸರಿ, ಅದನ್ನ ಪಕ್ಕಕ್ಕೆ ಇಡು, ನನ್ನ ಆಲೋಚನೆ ಪ್ರಕಾರ ಇನ್ನು ಮುಂದೆ ನಡಿ. God told that till this day I told not to do that, but you have done. But keep it aside and according to my plan you reach your ಯಾಕೆ ಅಂದ್ರೆ ಮೈ ಪ್ಲಾನ್ ಇದೆಯಲ್ಲ, ಅದು ಚಿಕ್ಕದಲ್ಲ, ದೊಡ್ಡದಾಗಿದೆ. because God's plan is not small, it is ಯಾರು a ಆಮೆನ್ big ಹೇಳ್ತಾರೆ? plan. ನಾನು ಹೇಳ್ತಾ ಇರೋದು ದೇವರ ಪ್ಲಾನ್ ನಿಮ್ಮ ಬಗ್ಗೆ ದೊಡ್ಡದಾಗಿದೆ. God has a plan, very great plan for ಏನ್ you. ಹೇಳಿದೀನಿ ಅಬ್ರಾಮನಿಗೆ? What did God tell to Abraham? ನೀನೇನೋ ಅವಳ ದಾಸಿ ಹತ್ರ ಹೋಗಿ ಅದೇನೋ ಚಿಕ್ಕದಾಗಿ ಮಾಡಿ ಆ ರೀತಿಯಾಗಿರೋದಕ್ಕಲ್ಲ, ನಿನ್ನನ್ನ ದೊಡ್ಡ ಜನಾಂಗವಾಗಿ ಮಾಡೋದಕ್ಕೆ ನನ್ನ ಇಷ್ಟ. But God told that I don't have a plan that you should go with that woman and you must have a baby, but my plan is to make you a great descendant. ಆಮೇಲೆ ನಾವು ದೇವರಿಂದ ಒಂದು ಕೊಡೋದಕ್ಕೆ ನಾವು ಯಾವಾಗಲೂ ಕಾಯುವಂತರಾಗಿರ್ಬೇಕು. We must wait for when God will provide correct the right time. We must wait. ಒಂದ್ ದಿವಸ ಒಂದ್ ಮಗಳು ಡ್ಯಾಡಿ ಹತ್ರ, ಡ್ಯಾಡಿ ನನ್ಗೊಂದು ಚಾಕ್ಲೇಟ್ ತಗೊಂಡ್ಬಂದ್ ಕೊಡು ಡ್ಯಾಡಿ ಅಂತ ಹೇಳ್ತಾರೆ. Once a daughter will tell to her father, father please bring a chocolate and give me. ಆದ್ರೆ ಡ್ಯಾಡಿ ಅವಾಗ ಮರ್ತು ಹೋಗ್ತಾ ಇದ್ರು. But that father was ಇವ್ನು ಅವಾಗ ಚಾಕ್ಲೇಟ್ ತಗೊಂಡ್ ಮನೆಗೆ ಬಂದಿದ ತಕ್ಷಣ ಚಾಕ್ಲೇಟ್ ತಗೊಂಬಂದ ಡ್ಯಾಡಿ ಅಂತ ಕೇಳೋ. when the father was coming to house, daughter would run and ask, did you bring chocolate? ಸರಿ, ನನ್ನ ಮಗಳು ಇಷ್ಟೊಂದು ಬಲವಂತ ಮಾಡ್ತಾಳೆ ಅಂತ ಹೇಳಿ ಒಂದು ಚಾಕ್ಲೇಟ್ ಡಬ್ಬಾನ ತಗೊಂಡ್ಬಂದು ಮನೇಲಿ ಹೀಗೆ ಇಟ್ಟು ಅದ್ರಲ್ಲಿ ಎಷ್ಟು ಬೇಕೋ ಚಾಕ್ಲೇಟ್ ತಗೋ ಅಂತ ಹೇಳಿದ್ರು. So the father thought my daughter is asking, so he brought a big box of chocolate and he said, take how much you want. ಅವಾಗ ಅವಳು ಹೇಳಿದ್ದು, ಡ್ಯಾಡಿ ನಂಗೆ ಅದ್ರೊಳಗೆ ನೀವೇ ಚಾಕ್ಲೇಟ್ ಎತ್ಕೊಂಡ್ಕೊಡಿ ಅಂತ ಹೇಳಿದ್ರು. She said that father you only take and give me the chocolate from that. ಇಲ್ಲಮ್ಮ, ನಾನು ಇಲ್ಲಿ ತಗೊಂಡ್ಬಂದು ಇಲ್ಲಿ ಇಟ್ಟಿದ್ದೀನಲ್ಲ, ಎಷ್ಟು ಬೇಕೋ ನಿಮಗೆ ಚಾಕ್ಲೇಟ್ ತಗೋ ಅಂತ ಹೇಳಿದ್ರು. The father told, I brought the big box, you take how much chocolate you want. ಇಲ್ಲ ಡ್ಯಾಡಿ, ನಂಗೆ ನೀವೇ ಚಾಕ್ಲೇಟ್ ಕೊಡ್ಬೇಕು. She told again, no father, I need from ಅದಮ್ಮ, you. ನಾನು ಚಾಕ್ಲೇಟ್ ತಗೊಂಡ್ ಮನೇಲಿ ಆಲ್ರೆಡಿ ಇಟ್ಟಿದ್ದೀನಿ, ಅದನ್ನ ತಗೊಂಡು ತಿನ್ನೋದಕ್ಕೆ ಏನಕ್ಕೆ ನನ್ನನ್ನ ಕೇಳ್ತಾ ಇದೀಯಾ? Father asked her, I brought the chocolate box and I kept in house to take and eat, why you are asking me? ಇಲ್ಲ ಡ್ಯಾಡಿ, ನೀವೇ ನನಗೆ ಚಾಕ್ಲೇಟ್ ಕೊಡ್ಬೇಕು. Again she told, no ಡ್ಯಾಡಿ father. ಎತ್ತಿ ಚಾಕ್ಲೇಟ್ ಕೊಟ್ರು. And then the father took the chocolate. ಏನ್ ಗೊತ್ತಾ ಅವಳು ಆ ರೀತಿಯಾಗಿ ಮಾಡೋದು? Why did she do in the? ನಾನೇನಾದ್ರೂ ಚಾಕ್ಲೇಟ್ ನ ಎತ್ಕೊಂಡ್ರೆ, If I take the chocolate, ನನ್ ಕೈ ಚಿಕ್ಕದಾಗಿರೋದ್ರಿಂದ my hand is small. ಸ್ವಲ್ಪನೇ ಎತ್ಕೊಂತೀನಿ. I will take only. ಅದೇ ನಮ್ ಡ್ಯಾಡಿ ಏನಾದ್ರು ಎತ್ಕೊಂಡ್ಬಿಟ್ರೆ, If our father takes it, ಜಾಸ್ತಿ ಎತ್ಕೊಂಡ್ಬಿಡ್ತಾರೆ. he will take so ನನ್ನ much. ಕೈಗಿಂತ ನಮ್ ಡ್ಯಾಡಿ ಕೈ ತುಂಬಾ ದೊಡ್ಡದು. More than my hand, my father. ನಮ್ಮ ದೇವರ ಕೈ ದೊಡ್ಡದು, ದೇವರ ಮಕ್ಕಳೇ. Our God's hand is very big. ಆಮೆನ್. ಹಲ್ಲೆಲೂಯಾ. ದೇವರು ದೊಡ್ಡದಾಗಿ ನಮಗೆ ಕೊಡ್ತಾರೆ. God will give a big thing for us. ದೇವರ ಕೈ ತುಂಬಾ God's ದೊಡ್ಡದಾಗಿರುವಂತದ್ದಾಗಿದೆ. hand is very big. ದೇವರ ಕೈಯಿಂದ ಕೊಡೋದಕ್ಕೆ ನಾವು ಅಪೇಕ್ಷಿಸುವಂತರಾಗಿರಬೇಕು. We must ask or we must wait for God to give from His hand. ಆಮೇಲೆ ಅಬ್ರಾಮನ ಜೀವಿತದಲ್ಲಿ ಏನಾಯ್ತು ಹೇಳಿ? What happened in Abraham's ಅವನೇ life? ವಿಶ್ವಸಿಚ್ಚು. He believed in God. ಅವಾಗಿಂದ ಅವನು ನಂಬಿಕೆಯಲ್ಲಿ ಬೆಳೆಯುತ್ತಾ ಬಂದನು. He grew in faithfulness. ಯಾವಾಗ ಅವನು ನಂಬಿಕೆಯಲ್ಲಿ ಬೆಳೆಯುತ್ತಾ ಬಂದನೋ, ಅವನಲ್ಲಿ ಕಾರ್ಯಗಳು ನಡೆಯುತ್ತಾ ಬಂತು. When he grew in that faith, there were many wonders that happened in his life. ಯಾವಾಗ ಅವನಲ್ಲಿ ನಂಬಿಕೆ ಬೆಳೆಯುತ್ತಾ ಹೋಗ್ತಾ ಇತ್ತು, ಅವನ ನಂಬಿಕೆ ತಕ್ಕಂತೆ ದೇವರು ಅವನ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ಬರ್ತಾರೋ. ಯಾರು ನಂಬಿದ್ರೆ ಗಟ್ಟಿಗೆ ಆಮೆನ್ ಅಂತ ಹೇಳಿ. ಹಲ್ಲೆಲೂಯಾ. When he believed God, according to his belief, God did wonders in his life. ಅವನು ನಂಬಿಕೆಯಲ್ಲಿ ದೃಢವಾಗಿ ನಿಂತನು. He stood firm in his. ಎತ್ತರ ಕಷ್ಟಗಳು ಬಂದಾಲು, How many troubles? ಸಮಸ್ಯೆಗಳು ಬಂದಾಲು, How many troubles? ಅನೇಕ ತೊಂದರೆಗಳು ಬಂದರೂ ಕೂಡ Many problems. ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದನು. We must stand. ಅವನಿಗೆ ಗೊತ್ತು, ವಾಗ್ದಾನ ಮಾಡಿದವನು ನಂಬಿಕಸ್ತನು. When God does promises, ಖಂಡಿತವಾಗಲೂ ಇದರಿಂದ ಬಿಡಿಸುತ್ತಾನೆ. He will give. ಖಂಡಿತವಾಗಲೂ ಇದರಿಂದ ಅವನು ಒಳ್ಳೆ ಸ್ಥಾನಕ್ಕೆ ತೆಗೆದುಕೊಂಡು God ಬರ್ತಾನೆ. will take us to a good position in our ಅವನು life. ನಂಬಿದನು ಕಣ್ರಿ.
God is a person who. Praise the Lord. Praise the Lord. ಯಾವಾಗ ನಂಬಿದನೋ ನಾನು ಹೇಳ್ತೀನಿ ನೋಡಿ ಅಬ್ರಾಹ್ಮನ ಆಶೀರ್ವಾದ ಬಂದಿದೆ. When Abraham believed in God, God blessed Abraham. ಅಬ್ರಾಹ್ಮನನ್ನ ಆಶೀರ್ವಾದ ಮಾಡಿದವರು ನಿಮ್ಮನ್ನ ಆಶೀರ್ವಾದ ಮಾಡೋದಿಲ್ವಾ? The God who blessed Abraham ಕಾಳಿ will not bless us. ನಿಮಿತ್ತವಾಗಲು ನಿಮ್ಮನ್ನ ಆಶೀರ್ವಾದ ನಿಧಿಯಾಗಿ ಮಾಡುತ್ತಾನೆ. For sure, God will bless us according to ಅಬ್ರಾಹ್ಮನ His riches. ಆಶೀರ್ವಾದವು ನಮ್ಮ ಮೇಲೆ ಇರುವಂತದ್ದಾಗಿದೆ. The blessing that God gives will be upon us.